ಮಾರ್ಗದರ್ಶನದಲ್ಲಿ ವಾನರರು ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದರು. ಅದಾದ ನಂತರ ಯುದ್ಧವು ಪ್ರಾರಂಭವಾಗುತ್ತದೆ. ಯುದ್ಧದ ಮಧ್ಯದಲ್ಲಿ ಇಂದ್ರಜಿತ್ ಪ್ರಬಲವಾದ ಮಾಂತ್ರಿಕ ಬಾಣವನ್ನು ಲಕ್ಷ್ಮಣನಿಗೆ ಬಿಡುತ್ತಾನೆ. ಇದರಿಂದ ಅವನು ಪ್ರಾಣ ಸಂಕಟದಲ್ಲಿರುತ್ತಾನೆ. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಲಕ್ಷ್ಮಣನ ಜೀವವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ರಾಮದೂತನಾದ ಹನುಮಂತನು ದ್ರೋಣಗಿರಿ ಪರ್ವತಕ್ಕೆ ಸಂಜೀವಿನಿಯನ್ನು ಆರಿಸಿ ಹೋಗುತ್ತಾನೆ. ಅಲ್ಲಿರುವ ಅಪಾರ ಸಸ್ಯರಾಶಿಗಳನ್ನು ನೋಡಿ ಗಲಿಬಿಲಿಗೊಂಡು ಇದು ತುರ್ತು ಪರಿಸ್ಥಿತಿ, ಸಂಜೀವಿನಿಯನ್ನು ಹುಡುಕುತ್ತಾ ಕುಳಿತುಕೊಳ್ಳಲು ಇದು ಸೂಕ್ತ ಸಮಯವಲ್ಲ ಎಂದು ಅರಿತ ಹನುಮನು ತನ್ನಲ್ಲಿನ ಸಂಪೂರ್ಣ ಜವಾಬ್ದಾರಿ ಎಂಬ ಅಗಾಧ ಶಕ್ತಿಯನ್ನು ಬಳಸಿ ಇಡೀ ಪರ್ವತವನ್ನೇ ಹೊತ್ತು ತಂದು ಅರ್ಪಿಸುತ್ತಾನೆ. ರಾಘವಂ ರಣಧೀರಂ ರಾಜಸಂ ಸೀತೆ ಮತ್ತು ಲಕ್ಷ್ಮಣರು ವಿಜಯದೊಂದಿಗೆ ಲಂಕೆಯಿಂದ ತಿರುಗಿ ಅಯೋಧ್ಯಕ್ಕೆ ಪ್ರಯಾಣಿಸಿದರು. ಅವರ ಹಿಂದುಳಿದ ದಾರಿ ಸಾಗುವಂತೆ ಅಯೋಧ್ಯದ ಪ್ರಜೆಗಳು ದೀಪಗಳನ್ನು ಪ್ರಜ್ವಲಿಸಿ ನೃತ್ಯಗೀತಗಳೊಂದಿಗೆ ಆನಂದದಿಂದ ಅವರನ್ನು ಸ್ವಾಗತಿಸಿದರು. ರಾಮನ ರಾಜ್ಯಾಭಿಷೇಕದಿಂದ ದೇಶದಲ್ಲಿ ಶಾಂತಿ ಮತ್ತು ಸಮೃದ್ಧಿ ವ್ಯಾಪಿಸಿತು. ರಾಮ ಜನಿಸೋ ಸಜ್ಜನ ಪಥ ರಾಮಾಯಣದಂತೆ ಮಂಗಳ ಭವನ ಅಮಂಗಳ ಹಾರಿ ಅಧಿಪತಿ ದಶರಥ ಸುತಯುಧಾರಿ ಸೀತಾರಾಮ ಸೀತಾರಾಮ ಜಯ ಜಯ ರಾಮ ಸೀತಾರಾಮ ಸೀತಾರಾಮ ಜಯ ಜಯ ರಾಮ ಸೀತಾರಾಮ ಸೀತಾರಾಮ ಜಯ ಜಯ ರಾಮ ಸೀತಾರಾಮ ಸೀತಾರಾಮ ಜಯ ಜಯ ಶ್ರದ್ಧೆ, ರಾಮನ ಧರ್ಮನಿಷ್ಠೆ ಮತ್ತು ಸೀತೆಯ ನಿಷ್ಠೆಯ ಮೌಲ್ಯಗಳನ್ನು ನಿಮ್ಮ ಹೃದಯಗಳಿಗೆ ತಲುಪಿಸಿರಲಿ ಎಂಬ ಆಶಯ. ಧರ್ಮ ಮತ್ತು ಭಕ್ತಿಯ ಶ್ರೇಷ್ಠತೆಯನ್ನು ಸಾರುವ ಈ ಪ್ರಸಂಗ ನಿಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ ಎಂದು ನಂಬುತ್ತೇವೆ. ನಿಮ್ಮ ಈ ಪ್ರೋತ್ಸಾಹಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.
ಯಾರೇ ಇದರನ್ನು